ಕಾರ್ಮಿಕರ ಹಕ್ಕುಗಳನ್ನು ಕಡಿತಗೊಳಿಸುವ ಕಾರ್ಮಿಕ ಸಂಹಿತೆಗಳು ತಕ್ಷಣ ರದ್ದಾಗಬೇಕು ಎಂದು ಸಿಐಟಿಯು ರಾಜ್ಯಾಧ್ಯಕ್ಷ ಮೀನಾಕ್ಷಿ ಸುಂದರಂ ಆಗ್ರಹಿಸಿದ್ದಾರೆ. ಶ್ರಮಜೀವಿಗಳ ಸಂಘಟನೆ ಹಕ್ಕನ್ನ ಸೀಮಿತಗೊಳಿಸುವ ಯಾವುದೇ ಕ್ರಮಗಳನ್ನ ಕಾರ್ಮಿಕ ಸಂಘಟನೆಗಳು ಒಪ್ಪುವುದಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕರಡು ನಿಯಮಾವಳಿಗಳನ್ನ ಕನ್ನಡದಲ್ಲಿ ಪ್ರಕಟಿಸಬೇಕು. ಕಾರ್ಮಿಕರು ಅವುಗಳನ್ನ ಪರಿಶೀಲಿಸಿ ಆಕ್ಷೇಪಣೆ ಸಲ್ಲಿಸಲು ಸಮರ್ಪಕ ಕಾಲಾವಕಾಶ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇದೇ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮಾರ್ಚ್ 3ರಿಂದ 5ರವರೆಗೆ ರಾಜ್ಯಾದ್ಯಂತ ಕಾರ್ಮಿಕ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಹೇಳಿದರು. ಸಿಐಟಿಯು ಒಂದು ಗಂಭೀರವಾದಂಥ ಪ್ರಶ್ನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ಎತ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿಡಿತೀವಿ, ಸರ್ವಾಧಿಕಾರಿ ವಿರೋಧವಾದಂತಹ ಹೋರಾಟಗಳನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಸರ್ಕಾರ ಕಾರ್ಮಿಕ ಸಂಹಿತೆಗಳ ವಿಚಾರದಲ್ಲಿ ಆ ವಿಭಿನ್ನತೆಯನ್ನು ತೋರಿಸ್ತಾ ಇಲ್ಲ. ಎರಡು ಮುಖ್ಯವಾದಂತಹ ಅಂಶಗಳನ್ನು ಸಿಐಟಿಯು ರಾಜ್ಯ ಸರ್ಕಾರದ ಮುಂದೆ ಹೇಳ್ತಾ ಇದೆ. ಕಾರ್ಮಿಕರು ಅನ್ನುವಂತಹ ವಿಚಾರ ನಮ್ಮ ಸಂವಿಧಾನದ ಪ್ರಕಾರ ಸಮವರ್ತಿ ಪಟ್ಟಿಯ ಭಾಗವಾಗಿರುವಂಥದ್ದು. ರಾಜ್ಯ ಸರ್ಕಾರಗಳಿಗೆ ಕಾನೂನುಗಳನ್ನು ರೂಪಿಸ್ಕೊಳ್ಳಲಿಕ್ಕೆ ರಾಜ್ಯದ ಕಾರ್ಮಿಕರ ಹಿತವನ್ನು ಕಾಪಾಡುವಂತಹ ಕರ್ತವ್ಯವನ್ನು ಪೂರೈಸಿಕೊಳ್ಳಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಈ ಸಂವಿಧಾನದ ಅವಕಾಶವನ್ನು ಬಳಸಿ ಕೇಂದ್ರ ಸರ್ಕಾರ ತಂದಿರುವಂತಹ ಕಾರ್ಮಿಕ ವಿರೋಧಿಯಾದಂತಹ ಕಾರ್ಪೊರೇಟ್ ಕಂಪನಿಗಳ ಮತ್ತು ಬಂಡವಾಳದ ಪರ ಇರತಕ್ಕಂತಹ ಕಾರ್ಮಿಕ ಸಂಹಿತೆಗಳಲ್ಲಿ ರಾಜ್ಯದ ಕಾರ್ಮಿಕರ ಹಿತವನ್ನು ಕಾಪಾಡಿಕೊಳ್ಳಿಕ್ಕಿರುವಂತಹ ತಿದ್ದುಪಡಿಗಳನ್ನು ತರಲಿಕ್ಕೆ ತಂದ ನಂತರ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಸಿಐಟಿ ಒತ್ತಾಯ ಮಾಡ್ತಾ ಇದೆ. ಆದರೂ ಕೂಡ ಭಾರಿ ಆತ್ರದಿಂದ ಕೇಂದ್ರ ಸರ್ಕಾರ ತಂದಿರುವಂತಹ ನವೆಂಬರ್ 21ರಿಂದ ಜಾರಿಗೆ ತಂದಿರತಕ್ಕಂತಹ 4 ಕಾರ್ಮಿಕ ಸಂಹಿತೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ನಿಯಮಾವಳಿಗಳನ್ನು ರೂಪಿಸಿ ಅದರ ಕರಡನ್ನು ಪ್ರಕಟಣೆ ಮಾಡಿದ್ದಾರೆ, ಆಕ್ಷೇಪಣೆಗಳನ್ನು ಸ್ವೀಕಾರ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಮುಖ್ಯವಾದಂತಹ ವಿಚಾರವನ್ನು ನೀವು ಗಮನಿಸಬೇಕು. ಕೇಂದ್ರ ಸರ್ಕಾರ ಈ 4 ಸಂಹಿತೆಗಳಿರಲಿ ಅಥವಾ ಯಾವುದೇ ಕಾನೂನುಗಳಿರಲಿ, ಕಾನೂನುಗಳಿಗೆ ಬೇಕಾದಂತಹ ನಿಯಮಾವಳಿಗಳನ್ನಿರಲಿ ಪ್ರಕಟಣೆ ಮಾಡುವಾಗ ಹಿಂದಿ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಕಟಣೆ ಮಾಡ್ತಾರೆ. ನಾನು ಕೇಳುವಂಥದ್ದು ಅಥವಾ ಸಿಐಟಿಯು ಕೇಳುವಂಥದ್ದು, ಇಷ್ಟು ದೊಡ್ಡ ಭಾರತದಲ್ಲಿ ಹಲವು ಭಾಷೆ ಮಾತಾಡುವಂತಹ ಜನ ಬಹುಸಂಖ್ಯೆಯ ಜನರಾಗಿದ್ದಾರೆ. ಹಿಂದಿ ಭಾಷೆ ಮಾತಾಡುವಂಥವ್ರಿಗಿಂತಲೂ ಹಿಂದಿಯೇತರ ಭಾಷೆಗಳನ್ನು ಮಾತಾಡುವಂಥವರ ಸಂಖ್ಯೆ ಹೆಚ್ಚಿದೆ. ಹಿಂದಿ ಓದಲಿಕ್ಕೆ ಬರೀಲಿಕ್ಕೆ ಮಾತೃಭಾಷೆಯಾಗಿ ಇಟ್ಕೊಂಡಿರ್ತಕ್ಕಂತಹ ಕಾರ್ಮಿಕರಿಗಿರುವಂತಹ ಅವಕಾಶ ಹಿಂದಿಯೇತರ ಕಾರ್ಮಿಕರಿಗೆ ಅದನ್ನು ಅವಕಾಶವನ್ನು ಹಕ್ಕನ್ನು ಖಾತ್ರಿಪಡಿಸುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರದ ಪಾಲು ಇದರಲ್ಲಿ ಪಾತ್ರ ದೊಡ್ಡದಾಗಿರಬೇಕು. ಹಾಗಾಗಿ ನಾವು ಸಿಐಟಿಯು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ಈ 4 ಸಂಹಿತೆಗಳನ್ನು ಕನ್ನಡದಲ್ಲಿ ತರಬೇಕು. ಸಂಹಿತೆಗಳಿಗಿರುವಂತಹ ಕರಡು ನಿಯಮಾವಳಿಗಳನ್ನು ತಿದ್ದುಪಡಿಗಳಾದ ಮೇಲೆ, ಸಂಹಿತೆಗಳಿಗೆ ತಿದ್ದುಪಡಿ ಆದಮೇಲೆ ನಿಯಮಾವಳಿಗಳನ್ನು ಕನ್ನಡದಲ್ಲಿ ರೂಪಿಸಿ ಪ್ರಕಟಣೆ ಮಾಡಬೇಕು. ಅದರ ನಂತರ ಕರ್ನಾಟಕ ರಾಜ್ಯದ ಕಾರ್ಮಿಕರು ಅದನ್ನು ಓದಿಕೊಂಡು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀವಿ. ಈ ಹಿನ್ನೆಲೆಯೊಳಗೆ ಇವತ್ತರಿಂದ ಮಾರ್ಚ್ 3ನೇ ತಾರೀಕಿಂದ ಮಾರ್ಚ್ 5ನೇ ತಾರೀಕುವರೆಗೆ ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸಂಘಟನೆಗಳು ಈ 4 ಸಂಹಿತೆಗಳ ಮೂಲ ಸಂಹಿತೆಗಳಲ್ಲಿ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ತರಲಿಕ್ಕೆ ಅವಕಾಶ ಇರುವಂತಹ ಕಾರ್ಮಿಕರ ಪರವಾದಂತಹ ತಿದ್ದುಪಡಿಗಳ ಸೂಚನೆಯನ್ನು ಇಡೀ ಜಿಲ್ಲಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಸರ್ಕಾರ ಸ್ವೀಕರಿಸಬೇಕು. ಸ್ವೀಕರಿಸಿದ ಕೂಡಲೇ ಈ ಕರಡು ಪ್ರಕಟಣೆಗಳೇನು ಮಾಡಿದ್ದಾರೆ ನಿಯಮಾವಳಿಗಳು 4 ಸಂಹಿತೆಗಳಿಗೆ ಅದನ್ನು ವಾಪಸ್ ಪಡೆದು ನಮ್ಮ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಮೂಲ ಕಾನೂನೇನಿದೆ 4 ಸಂಹಿತೆಗಳಿಗೆ ಕರ್ನಾಟಕ ರಾಜ್ಯದ ತಿದ್ದುಪಡಿಗಳನ್ನು ಅಳವಡಿಸಿ ಪ್ರಕಟಣೆ ಮಾಡಬೇಕು.
ಅದರ ನಂತರ ನಿಯಮಾವಳಿಗಳನ್ನು ರೂಪಿಸಬೇಕು. ನಿಯಮಾವಳಿಗಳನ್ನು ಕೂಡ ಕನ್ನಡದಲ್ಲಿ ಪ್ರಕಟಿಸಿದ ಮೇಲೆ ಆಕ್ಷೇಪಣೆಗಳಿಗೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು. ಕನ್ನಡದಲ್ಲಿ ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯನ ಮಾಡ್ತಿದ್ದೀವಿ. ಅದು ಮಾತ್ರ ಅಲ್ಲದೆ ಇನ್ನು ಯಾವ್ಯಾವುದೋ ವಿಚಾರಗಳಿಗೆ ಸುಗ್ರೀವಾಜ್ಞೆಗಳನ್ನು ತರಲಿಕ್ಕೆ ಅವಕಾಶ ಇರತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೆ, ಉದಾಹರಣೆಗೆ ಕೈಗಾರಿಕಾ ವಿವಾದಗಳ ಕಾಯ್ದೆಗೆ ಸುಗ್ರೀವಾಜ್ಞೆ ತಂದಿದ್ದರು. ಇನ್ನು ಹಲವು ರೀತಿಯಾದಂತಹ ಹೊಸ ಬಂಡವಾಳಗಾರರಿಗೆ ಪರವಾಗಿರುವಂತಹ ವಿಚಾರಗಳಿಗೆ ಸುಗ್ರೀವಾಜ್ಞೆ ತರಲಿಕ್ಕೆ ಗೊತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ತಾನೇ ಏಪ್ರಿಲ್ 2025ರಲ್ಲಿ ಪ್ರಕಟಿಸಿದಂತಹ ಕರಡು ಕನಿಷ್ಠ ವೇತನ ಏನಿದೆ ಅದನ್ನು ಜಾರಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಂದು ಸುಗ್ರೀವಾಜ್ಞೆಯ ಮೂಲಕ ವೇತನವನ್ನು ಹೆಚ್ಚಳ ಮಾಡುವಂತಹ ಕರ್ನಾಟಕದ ಕೋಟ್ಯಾಂತರ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ರೀತಿಯೊಳಗೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡುವಂತಹ ಅಂತಿಮ ಪ್ರಕಟಣೆಯನ್ನು ಮಾಡಲಿಕ್ಕೆ ಯಾರು ಅಡ್ಡ ಇರೋದು ಅನ್ನುವಂಥದ್ದು ಗಂಭೀರವಾದಂಥ ಪ್ರಶ್ನೆಯಾಗಿದೆ. ಜನಪರವಾದಂತಹ ಮತ್ತು ಪರ್ಯಾಯವಾದಂತಹ ಕನ್ನಡ ಜನರಿಗಾಗಿ ಎಲ್ಲವನ್ನು ಮಾಡ್ತೀವಿ, ಕನ್ನಡ ಅಭಿಮಾನ ಇದೆಲ್ಲ ಮಾತಾಡುವಂತಹ ಜನರಿಗೆ ಒಂದು ಪ್ರಮುಖವಾದಂತಹ ಕರ್ನಾಟಕ ರಾಜ್ಯದ ಕಾರ್ಮಿಕರ ಭವಿಷ್ಯವನ್ನು ರೂಪಿಸುವಂತಹ ಒಂದು ಕಾನೂನನ್ನು ಕನ್ನಡದಲ್ಲಿ ತರಬೇಕು. ಅದು ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ದುಡಿಯುವಂತಹ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಅದು ತಾನೇ ಪ್ರಕಟಣೆ ಮಾಡಿದಂತಹ ಕರಡು ಕನಿಷ್ಠ ವೇತನವನ್ನು ಅಂತಿಮಗೊಳಿಸಲಿಕ್ಕೆ ಪುರುಸತ್ತಿಲ್ಲ ಅನ್ನುವಂಥದ್ದನ್ನು ನಾವು ನಂಬಲಿಕ್ಕಾಗ್ತಾ ಇಲ್ಲ. ಇದು ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ, ಕಾರ್ಮಿಕ ವಿರೋಧಿ ಮತ್ತು ಕಾಂಗ್ರೆಸ್ ಸರ್ಕಾರನ ಕೂಡ ಬಂಡವಾಳ ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ನಿಲುವು ತಗೊಳ್ಳೋದ್ರಲ್ಲಿ BJPಯ ಆರ್ಥಿಕ ನೀತಿಗಳಿಗೆ ವಿಭಿನ್ನವಾಗಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾ ಇದೆ. ಹಾಗಾಗಿ ಈ ರಾಜ್ಯದ ಕಾರ್ಮಿಕ ವರ್ಗ ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಮಾಡೋದು, ಈಗ ಮಾಡಿರುವಂತಹ ಕರಡು ನಿಯಮಾವಳಿಗಳನ್ನು ವಾಪಸ್ ಪಡಿಬೇಕು. ಮೂಲ ಕಾರ್ಮಿಕ ಸಂಹಿತೆಗಳೇನಿದೆ ಅದಕ್ಕೆ ಕರ್ನಾಟಕ ರಾಜ್ಯದ ಕಾರ್ಮಿಕರಿಗೆ ರಕ್ಷಣೆ ಕೊಡುವಂಥ ರೀತಿಯಲ್ಲಿ ಸೂಕ್ತ ಬದಲಾವಣೆಗಳನ್ನು ಮೊದಲು ತರಬೇಕು, ತಿದ್ದುಪಡಿಗಳನ್ನು ತರಬೇಕು. ಅದರ ನಂತರ ನಿಯಮಾವಳಿಗಳನ್ನು ಕನ್ನಡದಲ್ಲಿ ಪ್ರಕಟಣೆ ಮಾಡಿ ಆಕ್ಷೇಪಣೆಗಳನ್ನು ಸ್ವೀಕರಿಸಬೇಕು ಮತ್ತು ಕೂಡಲೇ ಕನಿಷ್ಠ ವೇತನದ ಅಂತಿಮ ಪ್ರಕಟಣೆಯನ್ನು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಿದ್ದೀವಿ. ಸರ್ಕಾರ ಬಗ್ಗದೇ ಇದ್ದರೆ ಇನ್ನು ತೀವ್ರವಾದಂತಹ ಹೋರಾಟಗಳಿಗೆ ಹೋಗಲಿಕ್ಕೆ ನಮ್ಮ CITU ಕರ್ನಾಟಕ ರಾಜ್ಯ ಸಮಿತಿ ಸಿದ್ಧತೆಯನ್ನು ಮಾಡ್ತಿದೆ ಅನ್ನುವಂತಹ ಸಂದೇಶವನ್ನು ಇದರ ಮೂಲಕ ಕೊಡ್ತಾ ಇದ್ದೀವಿ.